ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಗೆ ಹಲವಾರು ಕನಸು ಅನ್ನೋದು ಇರುತ್ತೆ. ಇಷ್ಟಪಟ್ಟಿರ್ತೀವಿ, ಆದರೆ ಅದನ್ನು ತೊಗೊಳಕ್ಕಾಗ್ತಿರೋಲ್ಲ. ಆಸೆ ಪಡ್ತೀವಿ, ಆದರೆ ಆ ಆಸೆನ ಪೂರೈಸ್ಕೊಳಕ್ಕಾಗೋದಿಲ್ಲ. ಏಕೆ ಅಂತಂದರೆ ನಾವು ಎಲ್ಲವನ್ನು ಸಹ ಆಸೆ ಪಡ್ತೀವಿ, ಅದನ್ನೆಲ್ಲ ತೊಗೊಳಕ್ಕಾಗೋದಿಲ್ಲ. ಕೈಗೆ ಎಟುಕದೇ ಇರೋದನ್ನೆಲ್ಲ ನಾವು ಆಸೆ ಪಡ್ತೀವಿ. ಏಕೆ ಅಂತಂದರೆ ಬೇರೆಯವ್ರ ಜೀವನ ನೋಡಿ, ಬೇರೆಯವ್ರು ಚೆನ್ನಾಗಿರೋದು ನೋಡಿ ನಾನು ಚೆನ್ನಾಗಿರ್ಬೇಕಪ್ಪ, ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ನಾವು ಹಲವಾರು ಪ್ರಯತ್ನಗಳನ್ನ ಮಾಡ್ತೀವಿ. ಆದರೆ ನಮ್ಮ ಕನಸು ಕನಸಾಗಿ ಉಳಿದೋಗ್ಬಿಡುತ್ತೆ. ನಮ್ಮ ಕನಸು ನನಸಾಗಬೇಕು ಅಂತಂದರೆ ಹಲವಾರು ಭಗವಂತ ಸೂಚನೆ ಕೊಟ್ಟಿದ್ದಾರೆ. ಏಕೆ ಅಂತಂದರೆ ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ದರಿದ್ರನಾಗೆ ಹುಟ್ಟಿಸೋದಿಲ್ಲ, ಇಲ್ಲ ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಅವನನ್ನು ಕೋಟ್ಯಾಧೀಶ್ವರನೇ ಆಗಿ ಹುಟ್ಟಿಸಿರೋದಿಲ್ಲ ಅಲ್ವಾ. ಎಲ್ಲರೂ ಒಂದೇ ಥರನೇ ಭೂಮಿ ಮೇಲೆ ಬರೋಂಥದ್ದು. ಆದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕನಸನ್ನೋದು ಇರುತ್ತೆ. ಅವ್ರ ಕೈಲಿ ಸಾಧ್ಯವಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನ ಕೈಲೂ ಎಲ್ಲವೂ ಸಹ ಸಾಧ್ಯವಾಗುತ್ತೆ. ಆದರೆ ನಾವು ನಡ್ಕೊಳ್ಳೋ ರೀತಿ, ನಾವು ಮಾಡೋ ಕೆಲಸದಲ್ಲಿ ಇದೆಲ್ಲ ಒಂದು ಡಿಪೆಂಡ್ ಆಗಿರುತ್ತೆ. ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ? ನಾವು ಕಂಡಂಥದ್ದನ್ನು ನಾವು ಬೇಗ ತಗೋಬೇಕು ಅಂತ ಆಸೆ ಪಡ್ತೀವಲ್ಲ, ಅದೆಲ್ಲ ಯಾವಾಗ ನನಸಾಗುತ್ತೆ ಅಂತಲೇ ನಾವು ಆಸೆ ಪಡ್ತಿರ್ತೀವಿ. ನಾವು ಕಂಡಂಥ ಕನಸು ನನಸಾಗಿಸೋದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ನೀವು ಯೋಚನೆ ಮಾಡ್ಬೋದು, ನಮ್ಮ ಕನಸು ನನಸಾಗೋದಕ್ಕೂ ಬ್ರಾಹ್ಮಿ ಮುಹೂರ್ತಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ಬೋದು. ಹೌದು, ಸಂಬಂಧ ಇದೆ. ಏಕೆ ಅಂತಂದರೆ ಒಂದಕ್ಕೆ ಒಂದು ಸಂಬಂಧ ಇದೆ. ಇದ್ರೇ ಇದೆಲ್ಲ ಭಗವಂತ ಈಡೇರಿಸೋ ಅಂಥದ್ದು. ನಮ್ಮ ಕನಸು ನನಸಾಗಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನೇ ಒಂದು ಕನಸು ಕಂಡ್ರೂ ಸಹ, ಮತ್ತು ಏನೇ ಒಂದು ನಾವು ಒಳ್ಳೆ ಕಾರ್ಯ ಕೆಲಸಗಳನ್ನ ಆ ಟೈಮಲ್ಲಿ ಮಾಡೋದ್ರಿಂದ ನಮ್ಮ ಕನಸು ನನಸಾಗುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ. ಹಿಂದೆ ಎಲ್ಲ ಹಿಂದಿನ ಕಾಲದಿಂದನೂ ಅಷ್ಟೇ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬ್ರಹ್ಮದೇವರ ಮುಹೂರ್ತ. ಅಂದರೆ ಬೆಳಗಿನ 3 ಗಂಟೆ ಸಮಯದಿಂದ 6 ಗಂಟೆ ತನಕನೂ ದೇವತೆಗಳು ಸಂಚಾರ ಮಾಡೋ ಅಂಥ ಟೈಮ್ ಇದು. 3 ಗಂಟೆಗೆ ಏನಕ್ಕೆ ಎಚ್ಚರ ಆಗುತ್ತೆ? 3 ಗಂಟೆಗೆ ಏನಕ್ಕೆ ಹಕ್ಕಿ ಪಕ್ಷಿಗಳು ಕೂಗೋವಂಥದ್ದು? 3 ಗಂಟೆಗೆ ಏನಕ್ಕೆ ಕೋಳಿ ಕೂಗುತ್ತೆ? ಬೇರೆ ಟೈಮಲ್ಲಿ ಕೂಗೋಕ್ಕಾಗೋದಿಲ್ವಾ ಅಲ್ವಾ? ಇದನ್ನು ಯೋಚನೆ ಮಾಡಬೇಕು. ಬೇರೆ ಟೈಮಲ್ಲಿ ಕೂಗೋದು ಬಿಟ್ಬಿಟ್ಟು ಏನಕ್ಕೆ 3 ಗಂಟೆ ನಂತರನೇ ಕೋಳಿ ಕೂಗೋದು? ಹಕ್ಕಿ ಪಕ್ಷಿಗಳು ಆ ಟೈಮಲ್ಲಿ ಎದ್ದುಬಿಟ್ಟು ಹಾರಾಡ್ತಿರ್ತವೆ ಅಂತಂದರೆ ನಾವು 1 ದಿವಸ 2 ದಿವಸ ಎದ್ದೇಳ್ಬೋದು. ಆದರೆ ಯಥಾಸ್ಥಿತಿ ಅಂದರೆ ಡೈಲಿ ಎದ್ದೇಳಬೇಕು ಅಂತಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಅಲ್ವಾ. ಆದರೆ ಹಕ್ಕಿ ಪಕ್ಷಿಗಳಿಗೆ ಅದೊಂದು ಇದಾಗ್ಬಿಟ್ಟಿರುತ್ತೆ. ಅವು 3 ಗಂಟೆಗೆ ಎದ್ದೇಳಬೇಕು, 3:30 4 ಗಂಟೆ ಟೈಮ್ಗೆ ಎದ್ದು ಅವು ಸೌಂಡ್ ಮಾಡಿಕೊಂಡು ಅವು ಸಂಚಾರ ಅನ್ನೋದು ಹೋಗ್ತಿರ್ತವೆ. ಏನಕ್ಕೋಸ್ಕರ ಅದೆಲ್ಲ ಸೂಚನೆ ಕೊಡ್ತಾನೆ ಅಂತಂದರೆ ನಮಗೆ ಇದು ಭಗವಂತ ಸೂಚನೆ ಕೊಡ್ತಾನೆ. ನಾವು 3 ಗಂಟೆಯಿಂದ 6 ಗಂಟೆ ತನಕ ಆ ಟೈಮಲ್ಲಿ ಎದ್ದು ಏನೇ ಒಂದು ನಾವು ಕನಸು ಕಂಡ್ರು ಅಷ್ಟೇ ಅದನ್ನು ನನಸು ಮಾಡ್ಕೋಬೋದು. ಅಂದರೆ ಆ ಟೈಮಲ್ಲಿ ದೇವ್ರ ಬಗ್ಗೆ ನಾವು ಏನು ತಿಳ್ಕೊಬೇಕು, ದೇವ್ರ ಪೂಜೆ ಮಾಡೋದಾಗಿರ್ಬೋದು, ದೇವರು ಜಪ ಮಾಡೋದಾಗಿರ್ಬೋದು, ದೇವ್ರ ಮಂತ್ರ ಹೇಳೋದಾಗಿರ್ಬೋದು, ದೇವ್ರ ಶ್ಲೋಕ ಹೇಳೋದಾಗಿರ್ಬೋದು, ದೇವ್ರ ಮುಂದೆನೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾವು ದೇವ್ರ ಸ್ತೋತ್ರ ಅನ್ನೋದು ಹೇಳ್ಬೇಕು. ನಮ್ಮ ಕನಸು ನನಸಾಗೋದಕ್ಕೆ ಇದೊಂದು ಒಳ್ಳೆ ಸಮಯ. 3 ಗಂಟೆಯಿಂದ 6 ಗಂಟೆ ನಮ್ಮ ಜೀವನನೇ ಬದಲಾಯಿಸ್ಬಿಡುತ್ತೆ ಅಲ್ವಾ. ಹಿಂದಿನ ಕಾಲದಲ್ಲೆಲ್ಲ 3 ಗಂಟೆಗೆ ಕೋಳಿ ಕೂಗೋದು. ಕೋಳಿ ಕೂಗ್ತಿದ್ದಂಗೆ ಹಿಂದಿನ ಕಾಲದಲ್ಲಿ ಎದ್ಬಿಡೋರು ಎಲ್ರೂ. ಅವಾಗ ಯಾವುದೇ ಒಂದು ಅಲಾರಾಮ್ ಆಗಲಿ ಇಲ್ಲ ಏನಾಗಲಿ ಅವಾಗಿರಲಿಲ್ಲ. ಕೋಳಿ ಕೂಗ್ತು ಅಂದರೂ ಸಾಕು, ಹೌದು 3 ಗಂಟೆ ಆಯಿತು, ಹಂಗಾಗಿ ಕೋಳಿ ಕೂಗ್ತಿದೆ ಅಂತ ಅದೇ ಒಂದು ಸೂಚನೆ ತೊಗೊಂಡು ಎದ್ಬಿಡ್ತಾಯಿದ್ರು. ಎದ್ಬಿಟ್ಟು ಅವಾಗ ಅವ್ರಿಗೇನೇನು ಕೆಲಸಗಳಿರ್ತಿತ್ತೋ ಆ ಕೆಲಸಗಳನ್ನೆಲ್ಲ ಮಾಡ್ತಿದ್ರು. ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಅವ್ರ ಜೀವನ ಮಾಡ್ತಿದ್ರು ಅಂದರೆ ಅವಾಗ ಆರೋಗ್ಯನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಲ್ವಾ. ಊಟಕ್ಕೆ ತೊಂದರೆ ಇದ್ರೂ ಆರೋಗ್ಯಕ್ಕೆ ಮಾತ್ರ ತೊಂದರೆ ಇರಲಿಲ್ಲ. ಬಡತನ ಇದ್ರೂ ಆಯುಸ್ಸು ಜಾಸ್ತಿ ಇತ್ತು. ಅವಾಗೆಲ್ಲ 100 ವರ್ಷ 110 ವರ್ಷ 120 ವರ್ಷ ಬದುಕಿರ್ತಾಯಿದ್ರು. ಇವಾಗ ನಮ್ಮ ಇದ್ರಲ್ಲಿ ನೋಡ್ಕೋಬೇಕಾಯಿತು ಅಂತಂದರೆ 60 ವರ್ಷ 70 ವರ್ಷ ಬದುಕಿರೋದೇ ದೊಡ್ಡ ಸಾಧನೆ. 60 ವರ್ಷ 50 ವರ್ಷಕ್ಕೆ ಇವಾಗ ಜೀವನ ಮುಗಿಸೋವಂಥದ್ದು. ಏಕೆ ಅಂತಂದರೆ ಇವಾಗಿನ ಯುಗ ಆ ಥರ ಇದೆ, ಇವಾಗಿನ ಜನ್ರೇಷನ್ ಆ ಥರ ಇದೆ. ನಾವು ಹಿಂದೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ದೇವ್ರುಗಳು ಸೂಚನೆ ಕೊಡ್ತಿದ್ರು, ಹಿಂದಿನ ಕಾಲದ ಹಳೆ ಕಾಲದ ಪದ್ಧತಿ ಯಾವ ಥರ ಇತ್ತು, ಅವಾಗೆಲ್ಲ ಎಷ್ಟು ಬೇಗ ಎದ್ದೇಳ್ತಿದ್ರು, ದೇವ್ರನ್ನ ಎಷ್ಟು ನಂಬ್ತಿದ್ರು, ನಂಬಿ ದೇವ್ರ ಬಗ್ಗೆನೇ ಎಷ್ಟು ನಮಗೆ ತಿಳುವಳಿಕೆ ಅನ್ನೋದು ಹೇಳ್ತಿದ್ರು ಅಲ್ವಾ. ಯಾರಾದರೂ ವಯಸ್ಸಾದವರು ಮನೇಲಿತ್ತು ಅಂತಂದರೆ ಅವ್ರಿಗೆ ತಿಳುವಳಿಕೆಯಿಂದನೇ ಕಲ್ತಿರೋ ಅಂಥ ಪಾಠದಿಂದ ನಮಗೆ ಅದನ್ನು ಹೇಳ್ಕೊಡ್ತಿದ್ರು ಅಂಥದ್ದು. ಬೇಗ ಎದ್ದೇಳಬೇಕು ಮನೆ ಹೆಣ್ಮಕ್ಳು. ಮುಸ್ಸಂಜೆ ಆದಮೇಲೆ
ತಲೆ ಬಾಚಬಾರ್ದು. ಮುಸ್ಸಂಜೆ ಆದಮೇಲೆ ಬಿಂದಿಗೆ ಹಿಡ್ಕೊಂಡು ಆಚೆಗಡೆ ಹೋಗಬಾರ್ದು. ಮುಸ್ಸಂಜೆ ಆದಮೇಲೆ ಮನೆ ಒಳಗಡೆ ಕಸ, ಮನೆ ಹೊರಗಡೆ ಕಸ ಯಾವುದು ಅಷ್ಟೇ ಗುಡಿಸ್ಬಾರ್ದು. ಪರ್ಕೆ ಅನ್ನೋದು ಸಹ ನಾವು ಆ ಟೈಮಲ್ಲಿ ಹಿಡಿಬಾರ್ದು ಅಂತ ನಮಗೆ ಹಿರಿಕರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದಂಥದ್ದು. ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಮುಸ್ಸಂಜೆ ಆಯ್ತಿದ್ದಂಗೆ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಯಾರೂ ಅಷ್ಟೇ ಹೋಗ್ತಿರ್ಲಿಲ್ಲ, ಕಸ ಗುಡಿಸ್ತಿರ್ಲಿಲ್ಲ. ಮುಸ್ಸಂಜೆ ಅಷ್ಟೊತ್ತಿಗೆ ಕಸ, ಹೊರಗಡೆ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಅನ್ನೋದು ಹಚ್ಚುತ್ತಾಯಿದ್ರು. ಮುಸ್ಸಂಜೆ ಟೈಮಲ್ಲಿ ನೀರು ಅನ್ನೋದು ತರೋದಕ್ಕೆ ಬಿಂದಿಗೆ ಇಟ್ಕೊಂಡು ಯಾರೂ ಅಷ್ಟೇ ಬಾವಿ ಹತ್ರ ಹೋಗಬಾರ್ದು. ಅಂದರೆ ಮುಸ್ಸಂಜೆ ಟೈಮಲ್ಲಿ ದೀಪ ಹಚ್ಚಿದ ಮೇಲೆ ಬಾವಿ ಹತ್ರ, ಅವಾಗ ನಾವು ಸೇದಾ ಬಾವಿಲಿ ನೀರು ಸೇದ್ತಾ ಇದ್ದಿದ್ದಂಥದ್ದು. ಹಾಗಾಗಿ ಬಾವಿ ಹತ್ರ ಯಾರೂ ಅಷ್ಟೇ ಹೋಗ್ತಾ ಇರಲಿಲ್ಲ. ನಮಗೆ ಇದನ್ನೆಲ್ಲನೂ ಸಹ ಹಿರೀಕರು ನಮಗೆ ಹೇಳ್ಕೊಟ್ಟಿದ್ದಂಥದ್ದು. ಆದರೆ ಇವಾಗಿನ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಯಾರು ಅಷ್ಟೇ, ಮಕ್ಕಳೇ ಅಂತ ಅಲ್ಲ, ಹಿಂದೆ ಇದನ್ನೆಲ್ಲ ಅನುಭವಿಸಿದ್ರಲ್ಲ, ಇದನ್ನೆಲ್ಲ ನೋಡಿದ್ರಲ್ಲ, ಅವರೇ ಸಹ ಇದನ್ನು ಅಯ್ಯೋ ಹಿಂದಿನ ಕಾಲದವ್ರು ಏನೇ ಹೇಳ್ಕೊಡ್ತಿದ್ರು ನಾವು ಅದನ್ನೇ ಪಾಲಿಸ್ಬೇಕಾ ಅಂತ ಇದನ್ನು ಪಾಲಿಸ್ತಿದ್ದವರು ಸಹ ಈಗ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಅಲ್ವಾ. ಅದೆಲ್ಲ ಹಣದಿಂದ, ಹಣ ಬರ್ತಿದೆ, ಹಣ ಇದೆ ಅಂತಂದರೆ ಯಾವ ದೇವರು ಬೇಡ, ಯಾವ ದಿಂಡ್ರು ಬೇಡ ಅಂತ ಇದು ಮಾಡ್ತಾರೆ. ಕಷ್ಟ ಬಂದಾಗ ನಾವು ದೇವ್ರ ಕಾಲಿಡಿಯೋದಲ್ಲ. ನಮಗೆ ಸುಖ ಕಷ್ಟ ಎಲ್ಲವನ್ನು ಸಹ ಭಗವಂತ ಕೊಡೋ ಅಂಥದ್ದು. ಕಷ್ಟ ಬರಲಿ ಸುಖ ಬರಲಿ, ನಾವು ಹಿಂದಿನ ಪದ್ಧತಿನ ಯಾವತ್ತೂ ಅಷ್ಟೇ ಮರೆಯೋದಕ್ಕೆ ಹೋಗಬಾರ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಹೆಣ್ಮಕ್ಳು ಎದ್ದೊಳ್ಬೇಕು. ಹೆಣ್ಮಕ್ಳು ಅಂತಲ್ಲ, ಗಂಡಸ್ರಾಗಿರ್ಬೋದು, ಮನೆಯಲ್ಲಿ ಯಾರೂ ಅಷ್ಟೇ 6 ಗಂಟೆ ಅಂದರೆ ಒತ್ತುಟ್ಟಿದ ಮೇಲೆ ಯಾರು ಅಷ್ಟೇ ಮಲಗಿರ್ತಿರ್ಲಿಲ್ಲ. ಮತ್ತು ಹಾಸಿಗೆ ಅನ್ನೋದು ಸಹ ಹಾಸಿರ್ತಿರ್ಲಿಲ್ಲ. ಅದನ್ನೆಲ್ಲ ತೆಗೆದಿಟ್ಬಿಡ್ಬೇಕಾಗಿತ್ತು. ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ನಂತರ ಏನು ಕೆಲಸ ಇದೆಯೋ ಹಳ್ಳಿ ಕಡೆ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ತಿದ್ದಂಥದ್ದು. ಸೂರ್ಯ ಉದಯ ಆಗೋಷ್ಟ್ರೊಳಗಡೆ ಬಾಗಿಲು ಸಾರಿಸಿ, ಅಂದರೆ ಬಾಗಿಲಿಗೆ ಸಗಣಿ ನೀರು ಹಾಕಿ ಬಾಗಿಲಿಗೆ ಸಾರಿಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ನಂತರ ಏನೇನು ಕೆಲಸ ಇರುತ್ತೋ, ಅಂದರೆ ಹೊಲ ಗದ್ದೆ ಕಡೆ ಒಂದು ಏನೇನು ಕೆಲಸ ಇರುತ್ತೋ ಹೊರಗಡೆ ಹೋಗ್ತಿದ್ದಂಥದ್ದು. ಅಷ್ಟೊತ್ತಿಗೆ ಬೆಳಕರಿಯೋದು, ಬೆಳಕರಿದ ಮೇಲೆ ಎದ್ದು ಹೊಲ ಗದ್ದೆ ತೋಟ ಈ ಥರ ಹೋಗ್ತಿದ್ದಂಥದ್ದು. ಅವಾಗೆಲ್ಲ ಹಿಂದಿನವರು ಏನೇನು ಪಾಲಿಸ್ಕೊಂಬಂದಿದ್ರು, ಅವಾಗೆಲ್ಲ ನೆಮ್ಮದಿನೂ ಇತ್ತು, ಆರೋಗ್ಯನೂ ಇತ್ತು, ಎಲ್ಲವನ್ನು ಕೊಟ್ಟಿದ್ದ ಭಗವಂತ. ಇವಾಗ ಹಣ ಆಸ್ತಿ ಎಲ್ಲವೂ ಸಹ ಇದೆ, ಆದರೆ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಒಂದೊಂದು ದಿಕ್ಕನ್ನೋದು ತಿರುಗಿದ್ದಾರೆ. ಮನೇಲಿ 5 ಜನ ಇದ್ದರೆ 5 ದಿಕ್ಕಿಗೆ ತಿರುಗ್ತಾರೆ. ಇನ್ನೊಬ್ಬರು ಇನ್ನೊಂದು ದಿಕ್ಕು ಎಲ್ಲಿದೆ ಅಂತ ನೀವು ಕೇಳ್ಬೋದು. ಮೇಲ್ಗಡೆ ಒಂದು ದಿಕ್ಕಿದೆ, ಮೇಲ್ಗಡೆಗೆ ಒಬ್ಬರು ನೋಡ್ತಾರೆ ಅಲ್ವಾ. ಏಕೆ ಅಂತಂದರೆ ಭಗವಂತ ನಮ್ಗೆ ಇದನ್ನೆಲ್ಲ ಸೂಚನೆ ಮುಖಾಂತರ ಕೊಟ್ಟಿದ್ದಾನೆ. ನಿಮ್ಗೆ ಯಾವ ಟೈಮಲ್ಲಿ ಇದ್ದರೆ ಏನಾಗುತ್ತೆ, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಯಾವ ಟೈಮಲ್ಲಿ ಹೇಳ್ಬೇಕು, ಯಾವ ಟೈಮಲ್ಲಿ ನೀವು ದೇವ್ರ ಜಪ ಮಾಡಬೇಕು, ಯಾವ ಟೈಮಲ್ಲಿ ದೇವ್ರಿಗೆ ದೀಪ ಹಚ್ಚಬೇಕು ಅಂತಲೂ ಸಹ ಇದನ್ನೆಲ್ಲ ನೋಡ್ತಾರೆ. ನಾನು ಕೆಲವ್ರನ್ನ ನೋಡಿದ್ದೀನಿ ಸಂಜೆ ಟೈಮು, ಅಂದರೆ 5 ಗಂಟೆ ಟೈಮಲ್ಲಿ ದೀಪ ಹಚ್ತಾರೆ. ಯಾವತ್ತೂ ಅಷ್ಟೇ ಆ ಥರ ಬೇಗನೆ ಹಚ್ಚಕ್ಕೆ ಹೋಗಬಾರ್ದು. 5:45, 6 ಗಂಟೆ ಒಳಗಡೆ ಮಾತ್ರ ದೀಪ ಹಚ್ಚಬೇಕು. 5:30 ಸಹ ಅದು ಗೋಧೂಳಿ ಟೈಮ್ ಆಗಿರೋದಿಲ್ಲ. ಸೂರ್ಯ ಹುಟ್ಟೋದು ಬೆಳಗಿನ ಜಾವ 5:45 ಸ್ಟಾರ್ಟ್ ಆಗುತ್ತೆ ಸೂರ್ಯ ಹುಟ್ಟೋದು. ಸೂರ್ಯ ಮುಳುಗೋದು ಅಷ್ಟೇ ಸಂಜೆ 5:45 ಸೂರ್ಯ ಮುಳುಗೋ ಅಂಥದ್ದು. 5:45 6 ಗಂಟೆ ಒಳಗಡೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನೀವು ಪೂಜೆ ಮಾಡೋ ಅಂಥದ್ದು. ಕೆಲವರು 5 ಗಂಟೆ 5:15 5:30 ಮಾಡ್ತಾರೆ. ಅಂದರೆ ಸಂಜೆ ಟೈಮು ಯಾವಾಗಲೂ ಅಷ್ಟೇ ಆ ಟೈಮಲ್ಲಿ ಮಾಡಬಾರ್ದು. ಮಾಡಿದ್ರೂ ಸಹ ಅದು ದೇವರಿಗೆ ಸಲ್ಲೋದಿಲ್ಲ. ಬೆಳಗ್ಗೆ ಟೈಮ್ ಆದರೆ ನೀವು ಎಷ್ಟೊತ್ತಿಗೆ ಬೇಕಾದರೂ ಮಾಡಿರಿ. 3 ಗಂಟೆಯಿಂದ ನೀವು 6 ಗಂಟೆ ತನಕ ಯಾವ ಟೈಮಲ್ಲಾದರೂ ಪೂಜೆ ಮಾಡಿ. ತುಂಬ ಶುಭವಾದಂಥ ಟೈಮ್ ಅದು. ನೀವು ಕೇಳಿದಂಥ ಫಲ ಕೊಡೋ ಅಂಥ ಭಗವಂತ ಆ ಟೈಮಲ್ಲಿ ನೀವು ಏನನ್ನು ಬೇಡ್ಕೋತೀರಾ, ಪೂಜೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಏನು ನೆನೆಸ್ಕೋತೀರಾ, ನೀವು ಏನೇನು ಆ ಟೈಮಲ್ಲಿ ಬೇಡಿಕೆ ಅನ್ನೋದು ಭಗವಂತನ ಮುಂದೆ ಇಡ್ತೀರಾ, ಅದನ್ನೆಲ್ಲನೂ ಅಷ್ಟೇ ಆದಷ್ಟು ಬೇಗ ಈಡೇರಿಸ್ತಾನೆ. ನಿಮ್ಮ ಕನಸು ನನಸಾಗೋದಕ್ಕೆ ಈ ಬ್ರಾಹ್ಮಿ ಮುಹೂರ್ತದ ಟೈಮೇ ಸರಿಯಾದ ವಿಧಾನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಸುಮಾರು ಜನ ಇವಾಗಿನ ಇದರಲ್ಲಿ ಜಾಗಿಂಗು ಅದು ಇದು ವರ್ಕೌಟ್ ಮಾಡೋದು ಅದು ಇದು ಅಂತ ಹೋಗ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಬೇಗ ಎದ್ದು ಮನೆ ಕೆಲಸ ಮಾಡಬೇಕು, ಒತ್ತುಟ್ಟಿದ ಮೇಲೆ ನಾವು ಹೊಲ ಗದ್ದೆ ಹತ್ರ ಹೋಗಬೇಕು ಅಂತ ಅವಾಗ ಮಾಡೋರು. ಇವಾಗ ತನ್ನ ಮನೆ ಕೆಲಸ ತಾವೇ ಮಾಡ್ಕೊಳ್ಳೋದಿಲ್ಲ, ಮನೆ ಕೆಲಸ ಮಾಡೋದಕ್ಕೆ ಆಳು ಇಟ್ಕೊಂಡಿರ್ತಾರೆ. ಅವರು 4 ಗಂಟೆ 4:15 ಎದ್ದುಬಿಟ್ಟು ರನ್ನಿಂಗ್ ರೇಸ್ ಥರ ಓಡ್ತಿರ್ತಾರೆ. ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಅದು ನಿಮಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೂ ನಾನು ಹೇಳ್ತೀನಿ. ನಾವು ಈ ಥರ 4 ಗಂಟೆ 4:15 ಎದ್ದು ಸುಮ್ಮನೆ ರೋಡಲ್ಲಿ ಓಡೋದಕ್ಕಿಂತ ವಾಕಿಂಗ್ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ತುಂಬ ಉತ್ತಮ ಆದಂಥದ್ದು. ಏಕೆಂತಂದರೆ ಮೈ ಕೈ ಬಗ್ಗಿಸಿ ಎದ್ದು ನಾವು ಕೆಲಸ ಮಾಡ್ತೀವಲ್ಲ, ಅದೇ ನಮಗೆ ವ್ಯಾಯಾಮ ಅನ್ನೋದು ಆಗುತ್ತೆ.
ಆರೋಗ್ಯ ವೃದ್ಧಿ ಆಗುತ್ತೆ. ಸುಮ್ಮನೆ ರೋಡುದ್ದಕ್ಕೂ ನಾವು ಕೈ ಕಾಲು ಬೀಸ್ಕೊಂಡು ಹೋಗೋವಂಥದ್ದಲ್ಲ. ಮನೆಯಲ್ಲಿ ನೀವು ಅದೇ ಟೈಮ್ಗೆ ಎದ್ದೊಳ್ತೀರಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ. ಈಗ ಹಾಳು ಮಾಡೋದು ಹಾಳು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲೂ ಸಹ ಅದನ್ನೇ ಹೇಳ್ಕೊಂಡು ಬಂದಿದ್ರು. ಇವಾಗ ಅದು ಕೆಲವರು ಮರ್ತಿರ್ಬೋದು, ಆದರೆ ನನಗೆ ಮಾತ್ರ ಅದೆಲ್ಲ ನೆನಪಿದೆ. ಹಾಳು ಮಾಡೋದು ಹಾಳು, ಮಗ ಮಾಡೋದು ಮಧ್ಯಮ, ತಾನು ಮಾಡೋದು ಉತ್ತಮ ಅಂತ ಹಿಂದಿನ ಕಾಲದಿಂದನೂ ಒಂದು ಗಾದೆ ಇತ್ತು. ಹೌದು, ಹಾಳು ಮಾಡೋದು ಹಾಳೇನೆ. ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಒಂದು ಖುಷಿ ಅನ್ನೋದಿರುತ್ತೆ. ನನ್ನ ಕೆಲಸ ನಾನೇ ಮಾಡ್ಕೊಂಡಿದ್ದೀನಿ, ನನ್ನ ಮನೆ ಕೆಲಸ ನಾನೇ ಮಾಡ್ಕೊಂಡಿದ್ದೀನಿ ಅನ್ನೋದೊಂದು ತೃಪ್ತಿ ಇರುತ್ತೆ. ಮತ್ತು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋವಂಥದ್ದು ಇರೋದಿಲ್ಲ. ಕೈ ಮೈ ಕೈ ಕಾಲಿಗೆ ಕೆಲಸ ಕೊಟ್ಟು ನಾವು ಬಗ್ಗಿ ಎದ್ದು ಕೆಲಸ ಮಾಡ್ತೀವಲ್ಲ, ಅದೇ ಒಂದು ಆರೋಗ್ಯ ಕೊಡುತ್ತೆ. ನಿಮಗೆ ವ್ಯಾಯಾಮ ಆಗುತ್ತೆ ಅಲ್ವಾ. ಎಲ್ಲ ರೀತಿಯಲ್ಲೂ ನಮಗೆ ಭಗವಂತ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ. ಆದರೆ ನಾವು ಇದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲಸನವ್ರನ್ನ ಇಟ್ಕೊಳ್ಳೋದು, ಕೆಲಸ ಮಾಡಿಸ್ಕೊಳ್ಳೋದು, ನಾವು 4 ಗಂಟೆಗೆ 4:15ಗೆ ಎದ್ದುಬಿಟ್ಟು ವಾಕಿಂಗ್ ಅಂತ ಮಾಡೋದು. ಇವಾಗಿನ ಸಂಪ್ರದಾಯ ಅಲ್ಲ, ಹಿಂದಿನ ಕಾಲದಲ್ಲಿ ಇದು ಯಾವುದೂ ಅಷ್ಟೇ ಇರಲಿಲ್ಲ. ವಾಕಿಂಗ್ ಮಾಡೋದು, ಮನೆ ಕೆಲಸಕ್ಕೆ ಆಳನ್ನ ಇಟ್ಕೊಳ್ಳೋದು, ಈ ಥರ ಯಾವುದೂ ಇರಲಿಲ್ಲ. ಅವಾಗ ಅವ್ರವ್ರ ಕೆಲಸ ಅವರೇ ಮಾಡ್ಕೋತಿದ್ರು. ಎಷ್ಟು ಆರೋಗ್ಯವಾಗಿದ್ದರು, ಎಷ್ಟು ಗಟ್ಟಿಮುಟ್ಟಾಗಿದ್ದರು, ಎಷ್ಟು ವರ್ಷ ಅವರು ಬದುಕಿದ್ರು. ಇವಾಗ ನಾವು ಆರೋಗ್ಯಕ್ಕೋಸ್ಕರನೇ ಅಲ್ವಾ 3 ಮೈಲಿ 4 ಮೈಲಿ ಓಡ್ತಾ ಇರ್ತೀವಿ, ವಾಕಿಂಗ್ ಅಂತ ಮಾಡ್ತಾ ಇರ್ತೀವಿ. ಆದರೆ ಆರೋಗ್ಯ ವೃದ್ಧಿ ಆಗಬೇಕು ಅಂತಂದರೆ ನೀವು ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ. ಆರೋಗ್ಯವಾದಂಥ ಊಟ ತಿನ್ನಿ. ನಾವು ಆರೋಗ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ವಾಕಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಡಯಟ್ ಮಾಡ್ತೀವಿ. ಆದರೆ ಹೊರ್ಗಡೆ ಹೋದಾಗ ನಾವು ಹೋಟ್ಲುಗಳಲ್ಲಿ ಸಿಕ್ಕಿದ್ದೆಲ್ಲ ತಿಂದ್ಬಿಟ್ಟು ನಮ್ಮ ಆರೋಗ್ಯ ನಾವೇ ಕೆಡಿಸ್ಕೋತೀವಿ. ನಾವೇ ಮಾಡಿದಂಥ ಅಡುಗೆ ಊಟ ಮಾಡೋದ್ರಿಂದ ಎಷ್ಟು ರುಚಿ ಅನ್ನೋದು ಕೊಡುತ್ತೆ ಅಲ್ವಾ. ನಮಗೆ ಹಸ್ದಾಗ ನಮಗೆ ಏನೇನು ಬೇಕು ಅಂತ ಅನಿಸೋದಿಲ್ಲ. ಒಂದು ಇಡೀ ಅನ್ನ, ಒಂದು ಸೌಟ್ ಸಾರು ಇಷ್ಟಿದ್ರೆ ಸಾಕಪ್ಪ, ನನಗೆ ಹೊಟ್ಟೆ ತೃಪ್ತಿ ಆಯಿತು ಅಂತ. ನೀವು ಅಷ್ಟನ್ನೆಲ್ಲ ಹೋಟ್ಲಲ್ಲಿ ಹೋಗ್ಬಿಟ್ಟು ತಿಂದರೆ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ, ನೆಮ್ಮದಿನೂ ಇರೋದಿಲ್ಲ. ಮತ್ತು ನೀವು ಇದು ಜಾಗಿಂಗು ಅದು ಇದು ವರ್ಕೌಟ್ ಅಂತ ಮಾಡ್ತೀರಲ್ಲ, ಅದು ಯಾವುದೂ ಅಷ್ಟೇ ನಿಮಗೆ ಒಳ್ಳೆಯದು ಕೊಡೋದಿಲ್ಲ. ಇದು ಯಾವುದಕ್ಕೂ ಫಲ ಅನ್ನೋದು ಸಿಕ್ಕೋದಿಲ್ಲ. ನನ್ನ ವೀಡಿಯೋ ನೋಡೋರು ಯಾರಾದರೂ ಈ ಥರ ಮಾಡ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಇದ್ದದ್ದನ್ನು ಇದ್ದಾಗೆ ಹೇಳೋ ಅಂಥವಳು ನಾನು. ಹಂಗಾಗಿ ಯಾರು ಅಷ್ಟೇ ಬೇಜಾರು ಮಾಡ್ಕೋಬೇಡಿ. ನೀವು ಒಂದು ಸತಿ ಯೋಚನೆ ಮಾಡಿ, ನಾನು ಏನಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂತ ಒಂದು ಸತಿ ಯೋಚನೆ ಮಾಡಿ, ನಂತರ ನೀವು ನನಗೆ ಕಾಮೆಂಟ್ ಅನ್ನೋದು ಹಾಕಿ. ಏಕೆ ಅಂತಂದರೆ ನಾವು ಹಿಂದಿನ ಕಾಲದಿಂದನೂ ಹಿರೀಕರು ನಮಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಂಥದ್ದು, ನಮ್ಮ ಕೈಲಿ ಇದನ್ನೆಲ್ಲ ಮಾಡಿಸಿದ್ದಾರೆ ನಮಗೆ. ಹಂಗಾಗಿ ಹೊರಗಡೆ ಸಿಕ್ಕಿದ್ದೆಲ್ಲ ತಿನ್ನೋದು, ಮತ್ತು ಯಾವಾಗ ಬೇಕು ಆವಾಗ ಎದ್ದೇಳೋದು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ದಿರ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿರೋದು, ಇದೆಲ್ಲ ನಮಗೆ ಕೆಟ್ಟದ್ದೇ ಆಗ್ತಿರುತ್ತೆ. ಯಾವುದೂ ಅಷ್ಟೇ ನೆಮ್ಮದಿ ಅನ್ನೋದು ಕೊಡೋದಿಲ್ಲ. ಈಗ ಒಬ್ಬ ಮನೆ ಕೆಲಸದವ್ರನ್ನ ಇಟ್ಕೊಂಡಿದ್ದೀವಿ ಅಂದರೆ ಅವ್ರನ್ನ ನಾವು ನೋಡ್ಕೋತಾ ಇರಬೇಕು, ಕಾಯ್ತಾ ಇರಬೇಕು. ಅವರು ನಮ್ಮ ಥರ ಕೆಲಸ ಮಾಡ್ತಾರಾ, ನಮ್ಮ ಥರ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರಾ? ಅವ್ರ ಟೈಮು ಅನ್ನೋದು ಅವ್ರಿಗಿಷ್ಟು ಟೈಮ್ ಅನ್ನೋದು ತೊಗೋತಾರೆ, ಅಷ್ಟು ಟೈಮಲ್ಲಿ ಅವ್ರು ಮುಗಿಸ್ಬಿಟ್ಟು ಹೋಗ್ತಾರೆ. ಆದರೆ ನಾವು ಮಾಡೋ ಕೆಲಸ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು, ಜಾಸ್ತಿನೇ ತೊಗೋಬೋದು. ನಮ್ಮ ಕೆಲಸ ನಾವೇ ಮಾಡಿದ್ದೀವಿ, ನಾವೇ ಅಡುಗೆ ಮಾಡಿ ನಮ್ಮ ಕೈಯಾರ ನಾವೇ ಗಂಡ ಮಕ್ಕಳಿಗೆ ಅದನ್ನು ಬಡಿಸಿ ನಾವು ಊಟ ಮಾಡೋದ್ರಿಂದ ಎಷ್ಟು ತೃಪ್ತಿ ಅನ್ನೋದು ಬರುತ್ತೆ ಅಲ್ಲ. ಈಗ ಎಲ್ಲ ಕೆಲಸನೂ ಮುಗಿಸಿ, ಈಗ ನಿಮ್ಮ ಕಣ್ಣೆದುರುಗಡೆ ರಾಶಿ ಕೆಲಸ ಇರುತ್ತೆ. ನೀವು ಅದನ್ನು ಯೋಚನೆ ಮಾಡಿ, ಒಂದು ದಿವಸ ನೀವು ಅದನ್ನು ಪಾಲಿಸಿ. ನೀವು ಬೇಗ ಎದ್ದೊಳ್ತೀರ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆ 3:15ಗೆ ಎದ್ದೊಳ್ತೀರ. ನಿಮ್ಮ ಎದುರುಗಡೆ ರಾಶಿ ಕೆಲಸ ಇರುತ್ತೆ. ಎಲ್ಲ ಕೆಲಸನೂ ನೀವೇ ಪಟ 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 ಅಂತ ಹಿಂದಿಂದೇನೆ ಎಲ್ಲ ಕೆಲಸನೂ ಮಾಡ್ತೀರಾ. ಮಾಡಿದ ನಂತರ ಸ್ನಾನ ಮಾಡ್ತೀರಾ, ದೇವ್ರಿಗೆ ಅಲಂಕಾರ ಮಾಡ್ತೀರಾ, ಅಂದರೆ ಹೂವು ಹಾಕ್ತೀರಾ, ಪೂಜೆ ಮಾಡ್ತೀರಾ, ದೇವ್ರ ಮುಂದೆ ಒಂದು 1/4 ಗಂಟೆ ಕೂತ್ಕೋತೀರ. ಬೇಡ 1/4 ಗಂಟೆ ಇಲ್ಲ ಅಂದರೆ ಒಂದು 10 ನಿಮಿಷ ಕೂತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಿ, ನಂತರ ನೀವು 1 ಗ್ಲಾಸ್ ಕಾಫಿ ಮಾಡ್ಕೊಳ್ಳಿ. ನೀವು ನಿಮ್ಮ ಕೈಲಿ ಇಟ್ಕೊಳ್ಳಿ. ಕಾಫಿ ಕುಡಿತಾ ದೇವ್ರ ಮನೆ ಕಡೆ ನೋಡ್ತಾ ಇರ್ರಿ. ಆವಾಗ ಆ ಟೈಮಲ್ಲಿ ಸೂರ್ಯ ಉದಯ ಆಗ್ತಿರ್ತಾನೆ, ಅಂದರೆ 6 ಗಂಟೆ ಟೈಮಲ್ಲಿ ಸೂರ್ಯ ಉದಯ ಆಗ್ತಿರ್ತಾನೆ. ನಿಮ್ಮ ಕೈಯಲ್ಲಿ ಕಾಫಿ ಇರುತ್ತೆ, ದೇವ್ರ ಮುಂದೆ ದೀಪ ಅನ್ನೋದು ಉರಿತಿರುತ್ತೆ. ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಅಂತ ಹೊರಗಡೆ ಓಡಾಡ್ತಿರ್ತವೆ. ಎಷ್ಟು ತೃಪ್ತಿ ಕೊಡುತ್ತೆ ಅಲ್ಲ. ನಂತರ ನೀವು ಅಡುಗೆ ಮನೆಗೆ ಹೋಗ್ತೀರಾ, ನಾಷ್ಟ ಮಾಡ್ತೀರಾ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಇಲ್ಲ ಯಜಮಾನ್ರನ್ನ ಕೆಲ್ಸಕ್ಕೆ ಕಳಿಸೋದು, ಇದನ್ನೆಲ್ಲ ಮಾಡಿದಾಗ ಎಷ್ಟು ತೃಪ್ತಿ ಅನ್ನೋದು ಬರುತ್ತೆ ಆವಾಗ ಅಲ್ವಾ. ನಾವು 4 ಗಂಟೆಗೆ ಎದ್ದುಬಿಟ್ಟು ಈ ಥರ ವಾಕಿಂಗು, ಜಾಗಿಂಗು ಇದನ್ನೆಲ್ಲ ಮಾಡೋ ಬದಲು ನಮ್ಮ ಕೆಲಸ ನಾವೇ 3 ಗಂಟೆಯಿಂದ 6 ಗಂಟೆ ಒಳಗಡೆ ಎಲ್ಲ ಕೆಲಸನೂ ಮುಗಿಯುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ.
ದೇವ್ರ ಅನುಗ್ರಹ ಸಿಕ್ಕುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ನೀವು ಏನನ್ನ ನೀವು ಆಸೆ ಪಡ್ತಿರ್ತೀರ ಜೀವನದಲ್ಲಿ ಅದೆಲ್ಲ ಭಗವಂತ ಈಡೇರಿಸ್ಕೊಡ್ತಿರ್ತಾನೆ. ಏಕೆಂತಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥ ಪೂಜೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಂಡಂಥ ಕನಸು ಎಲ್ಲವನ್ನು ಅಷ್ಟೇ 100ಕ್ಕೆ 100ರಷ್ಟು ನಿಮ್ಮ ಆಸೆಯನ್ನು ಈಡೇರಿಸ್ತಾನೆ ದೇವರು. ಇದು ಸತ್ಯ. ಇದು ಹಿಂದಿನ ಕಾಲದಿಂದನೂ, ಪುರಾತನ ಕಾಲದಿಂದನೂ ಇದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದಾರೆ. ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ಇದೆ, ಹಣ ಇದೆ, ಆಸ್ತಿ ಇದೆ, ಎಲ್ಲವೂ ಇದೆ. ನಾನೇಂತೂ ಬೇಗ ಎದ್ದೇಳಬೇಕು, ನಾನೇಂತೂ ದೇವ್ರ ಪೂಜೆ ಮಾಡಬೇಕು, ನಂಗೆ ದೇವರೆಲ್ಲ ಕೊಟ್ಟಿದ್ದಾನಲ್ಲ, ನಾನು ಲೇಟಾಗಿ ಎದ್ದೇಳ್ತೀನಿ, 8 ಗಂಟೆಗೆ ಎದ್ದೇಳ್ತೀನಿ, 10 ಗಂಟೆಗೆ ಎದ್ದೇಳ್ತೀನಿ ಅಂತ ಲೇಟಾಗಿ ಎದ್ದೇಳೋದು, ಮನೆ ಕೆಲಸದವ್ರ ಮೇಲೆ ಡಿಪೆಂಡ್ ಆಗೋದು, ಯಾರೋ ಮಾಡಿದ ಅಡುಗೆನ ಇವ್ರು ಊಟ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಏಕೆ ಅಂತಂದರೆ ಅವರಲ್ಲಿ ದುಡ್ಡು, ಹಣ, ಕಾಸು ಎಲ್ಲವೂ ಇರುತ್ತೆ. ನಾನು ಯಾಕೆ ದೇವ್ರು ನಂಬಬೇಕು ಅಂತ. ಹೌದು, ಇವತ್ತು ಅವ್ರಿಗೆ ಕೊಟ್ಟಿರ್ಬೋದು, ನಾಳೆ ಇವಾಗೇನು ಅವರು ದುಡ್ಡಿದೆ ಅಂತ ಅಹಂಕಾರ ಅನ್ನೋದು ಪಡ್ತಿರ್ತಾರಲ್ಲ, ನಾಳೆ ಅದಕ್ಕೆ ತಕ್ಕ ಉತ್ತರ ಅನ್ನೋದು ಅವ್ರು ಕೊಡಲೇಬೇಕು. ನಾವು ಕಂಡಂಥ ಕನಸು ನನಸಾಗಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತ 3 ಗಂಟೆಯಿಂದ 6 ಗಂಟೆ ಒಳಗಡೆ ನಾವು ಪೂಜೆ ಮಾಡೋದಾಗಿರ್ಬೋದು, ನಾವು ಕಂಡಂಥ ಕನಸನ್ನ ಈಡೇರಿಸೋ ಅಂಥ ಟೈಮೇ ಈ ಬ್ರಾಹ್ಮಿ ಮುಹೂರ್ತ. ಹಂಗಾಗಿ ನಾವು ಕಂಡ ಕನಸು ನನಸಾಗಬೇಕು ಅಂತಂದರೆ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ನಾವು ಶ್ರಮ ಅನ್ನೋದು ವಹಿಸಬೇಕು. ಯಾರ ಮೇಲೂ ನಾವು ಡಿಪೆಂಡ್ ಆಗೋಕೆ ಹೋಗಬಾರ್ದು. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಆ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.